ಗುಳಿಗ ಅಂತ ಹೇಳಿದರೆ ತುಳುನಾಡಿನಲ್ಲಿ ಗುಳಿಗನನ್ನು ಕ್ಷೇತ್ರಪಾಲ ಅಂತ ಕರೀತಾರೆ. ಗುಳಿಗನಿಗೆ ಬೇರೆ ಬೇರೆ ರೀತಿಯ ಗುಳಿಗಗಳಿದ್ದಾವೆ. ನಮಗೆ ಪುರಾಣಗಳಲ್ಲಿ ಸಿಗುವಂಥ ಗುಳಿಗನ ಇದು ಬೇರೆ. ತುಳುನಾಡಿನ ದೈವಾರಾಧನೆ ಗುಳಿಗ ಅಂತ ಹೇಳಿದರೆ ಕ್ಷೇತ್ರ ರಕ್ಷಕ. ಒಂದು ದೈವಾರಾಧನೆ ನಡೀತಂತಿದ್ದರೆ ಅದಕ್ಕೆ ಸೂತ್ರದ ಗುಳಿಗ ಅಂತ ಇದ್ರು. ಸೂತ್ರ ಅಂತ ಹೇಳಿದರೆ ಒಂದನ್ನು ಒಟ್ಟು ಹಾಕುವ ವ್ಯವಸ್ಥೆ, ಅದಕ್ಕೆ ಒಂದು ರಕ್ಷಕನಾಗಿ ಇರುವಂಥದ್ದು ಅಂತ. ಗುಳಿಗನಿಗೆ ಪಾಡ್ದನದ ಒಂದು ಹಿನ್ನೆಲೆ ಬೇರೆ ಇದೆ. ಅದಂತ ಹೇಳಿದರೆ ಒಂದಷ್ಟು ಮಕ್ಕಳಲ್ಲಿ ಕೊನೆಯ ಮಗುವಾಗಿ ಹುಡ್ತಾನೆವ, ಹುಟ್ಟುವುದಕ್ಕಿಂತ ಮೊದಲು ಗರ್ಭದಲ್ಲೇ ಹೇಳ್ತಾನೆ ನಾನು ಯಾವ ದಾರಿಯಿಂದ ಹೊರಗೆ ಬರಲಿ ಅಂತ ಕೇಳ್ದಾನಂತೆ ತಾಯಿ ಹತ್ರ. ಅವಾಗ ತಾಯಿ ಹೇಳ್ತಾಳಂತೆ, ಯಾವತ್ತೂ ಬರಬೇಕಾದಂಥ ದೇವರು ಕೊಟ್ಟ ದಾರಿಯಲ್ಲೇ ಬಾ ಅಂತೇಳಿ. ಹಾಗೆ ಬಂದರೆ ನನಗೂ ಮನುಷ್ಯರಿಗೆ ವ್ಯತ್ಯಾಸ ಇರೋದಿಲ್ಲ ಅಂತ. ಹೊಟ್ಟೆ ಹೊಡೆದು ಬಂದರೆ ತಾಯಿಯನ್ನು ಕೊಂದ ದೋಷ ಆಗುತ್ತೆ, ಬೆನ್ನು ಹೊಡೆದು ಬಂದರೆ ತಂದೆಯನ್ನು ಕೊಂದ ದೋಷ ಆಗುತ್ತೆ. ಹಾಗಾದರೆ ನಿನಗೆ ಇಚ್ಛೆ ಬಂದ ದಾರಿಯಲ್ಲಿ ಬಾ ಅಂತ ಹೇಳಿದರೆ ಸ್ತನವನ್ನು ಹೊಡೆದು ಬಂದು ತಾಯಿಯನ್ನು ತಂದೆಯನ್ನು ಆತ ನಾಶ ಮಾಡಿದ ಅಂತ ನುಡಿಗಟ್ಟಿದೆ ಅಂತ ಹೇಳಿದರೆ ಅವರ ಆಸುರಿ ಸ್ವಭಾವದವರು, ಅವರ ನಾಶ ಆಯಿತು, ಅದರಿಂದ ಹುಟ್ಟಿ ಲೋಕವನ್ನು ರಕ್ಷಿಸಿದ ಅಂತ ಒಂದು ಕಥೆ ಇದೆ ಪಾಡ್ದನದ ಹಿನ್ನೆಲೆ. ಅಂತೂ ತುಳುನಾಡಿನ ದೈವಾರಾಧನೆಯಲ್ಲಿ ಗುಳಿಗನಿಗೆ ಒಂದು ವಿಶೇಷ ಸ್ಥಾನ. ಒಂದು ಯಾವುದೇ ದೈವಾರಾಧನೆ ಇದ್ದರೂ ಅಲ್ಲಿ ಗುಳಿಗೆ ಬೇಕೇ ಬೇಕು. ಕ್ಷೇತ್ರರಕ್ಷಕ, ಕ್ಷೇತ್ರಪಾಲನಾಗಿ ಅವ ಬೇಕೇ ಬೇಕು. ಗುಳಿಗಿಲ್ಲದ ಸಾನ್ನಿಧ್ಯಗಳು ಬಹಳ ಕಡಿಮೆ. ಅದನ್ನು ರಾಹುಗುಳಿಗ ಅಂತ ಕರೀತಾರೆ. ಆದರೆ ಒಂದೇ ಅದು ನಿಜವಾಗಿ ಅವರು ಬೇರೆ ಬೇರೆ ಅಂತೇಳಿ ರಾಹುಗುಳಿಗ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಇದೆ. ಆದ್ದರಿಂದ ಗುಳಿಗ ಸ್ವಲ್ಪ ನಮಗೆ ಕೇರಳದ ಮಗ್ಗುಳಲ್ಲಿ ಹೋದರೆ ಭಾಳ ಶಾಂತ ರೀತಿಯಲ್ಲಿ ದೇವರ ಸ್ವರೂಪದಲ್ಲಿ ಆರಾಧನೆ ನಡೀತದೆ, ಶಾಂತ ರೀತಿಯಲ್ಲಿ. ಈಚೆ ಬಂದರೆ ಬಹಳ ಉಗ್ರ ರೂಪದಲ್ಲಿ, ಒಂದು ರೌದ್ರ ರೂಪದಲ್ಲಿ ಆರಾಧನೆ ನಡೆಯುತ್ತದೆ. ಕೆಲವು ಕಡೆ ಸಾತ್ವಿಕವಾಗಿ ನಡೆಯುತ್ತೆ, ಕೆಲವು ಕಡೆ ಪರಮತಾಮಸವಾಗಿ ನಡೆಯುತ್ತೆ. ಅದನ್ನು ಏನು ಕೋಳಿಯನ್ನು ಸೀಳುವಂಥದ್ದು ಇಂಥದ್ದೆಲ್ಲ ನಡೀತದೆ. ಈಗ ಈ ಪಂಜುರ್ಲಿ ಒಂದು ಹೇಳೋದು, ನಾನು ಬಿಟ್ಟರು ಕೂಡ ನಾನು ಬಿಡಂದಲ್ಲ ಕ್ಷೇತ್ರಪಾಲ ಬುಡೈ. ಹೌದು ಹೌದು, ಅದು ಹಾಗೆ. ಯಾಕಂತ ಹೇಳಿದರೆ ಈಗ ರಾಜನ ದೈವಗಳಿಗೆ ಒಂದು ನಿಯಮಾವಳಿ ಇದೆ, ಕ್ಷೇತ್ರಪಾಲನಿಗೆ ಒಂದು ನಿಯಮಾವಳಿ ಇದೆ. ಯಾವ ರೀತಿ ಅಂತ ಹೇಳಿದರೆ, ಒಂದು ಉದಾಹರಣೆ ಹೇಳೋದಂತಿದ್ರೆ, ಒಬ್ಬ ದೇಶ ಕಾಯೋದಕ್ಕೆ ಯೋಧ ಅಂತ ಇರ್ತಾನೆ, ಯುದ್ಧ ಮಾಡೋದಕ್ಕೆ ಯೋಧನೇ ಇರೋದು. ಆ ರೀತಿ ಒಂದು ಆರಕ್ಷಕರು ಅಂತ ಇರ್ತಾರೆ. ಯಾರಿಗೂ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂಥ ಹಕ್ಕಿಲ್ಲ. ಅದಿದ್ದರೆ ನ್ಯಾಯಕ್ಕೋಸ್ಕರ ಆರಕ್ಷಕರು ಮಾಡುವಂಥ ಕ್ರಮ. ಅದೇ ರೀತಿ ದೈವಗಳಲ್ಲಿ ರಾಜನ ದೈವಗಳು ಎಷ್ಟಿದ್ರೂ ಅದಕ್ಕೆ ಆಗುವಂಥ ವ್ಯತ್ಯಾಸಗಳನ್ನು ಧರ್ಮ ಮೀರಿ ನಡೆಯುವಂಥ ಸಂದರ್ಭದಲ್ಲಿ ಆ ಪೆಟ್ಟು ಹೊಡೆಯುವಂಥದ್ದು ಗುಳಿಗ ಅಂತೇಳಿ. ಅದಕ್ಕೆ ಆ ರೀತಿ ಗುಳಿಗನ ಬೆಟ್ಟು ಅಂತ ಹೆಸರಿದೆ. ಅದು ಹೊಡೆದರೆ ಅದು ಶಾಶ್ವತ ಅಂತೇಳಿ. ಯಾವತ್ತು ಆ ಗುಳಿಗೆ ಬಿಡುವುದಿಲ್ಲ. ಅನ್ಯಾಯ ಮಾಡಿದವನು ಗುಳಿಗನ ಕೈಗೆ ಕೊಟ್ಟರೆ ಬಿಡುವುದಿಲ್ಲ ಅಂತ ನಂಬಿಕೆ. ಅಂತ ಹೇಳಿದರೆ ಅವರು ಗುಳಿಗೆ ಹೊಡಿತಾನೆ ಅಂದರೆ ಗುಳಿಗೆ ಹೊಡಿತಾನೆ ಅಂತ ಅರ್ಥ ಅಲ್ಲ, ಅವರ ಪಾಪಕರ್ಮ ಅವರಿಗೆ ಹೊಡೆಯುತ್ತದೆ ಅಂತೇಳಿ. ಅದನ್ನು ಅವರಿಗೆ ಆಸ್ಪದ ಕೊಡುವುದಿಲ್ಲ ಅಂಥೇಳಿ. ಬಾಕಿ ಆದರೆ ಈಗ ಪಂಜುರ್ಲಿ ಆದರೆ ಆತ 12 ವರ್ಷ ಕಾಯ್ತಾನೆ, 12 ವರ್ಷ ಕಾಯ್ತಾನೆ. ಅವನಿಗೆ ನೀವು ಪೂಜೆ ಮಾಡದಿರಿ, ಅವನಿಗೆ ಬೈರಿ, ಏನೇ ಮಾಡಿ, ಅನ್ಯಾಯ ಮಾಡಿ, ಆದರೆ ತಾಯಿಯಾಗಿ ಸಲಹುವ ಮಾವನಾಗಿ ಅವರನ್ನು ಎಂತ ಮಾಡಿದರೂ ಅವರಿಗೆ ಸಲಹುತ್ತಾನೆ. ದೈವಕ್ಕೆ ಹೀಗೆ ಮಾಡಿದ್ರಲ್ಲ, ಏನಾಗಲಿಲ್ಲಲ್ಲ, ಹಾಗಲ್ಲ. ದೈವ ತಂದೆ ತಾಯಿಯಾಗಿ ಮಗ ಎಷ್ಟು ತೊಂದರೆ ಮಾಡಿದರೂ ಇದು ಮಾಡ್ತಾನೆ. ಅದೇ ರೀತಿ ಧರ್ಮದೈವ ಪಂಜುರ್ಲಿ. ಆದರೆ ಗುಳಿಗ ಅನ್ನುವಂಥದ್ದು ಈತನ ಕರ್ಮಾಂಗ ವ್ಯತ್ಯಾಸ ಆಗಿ ಆಮೇಲೆ ಅವರ ಅನ್ಯಾಯ ಮಿತಿಮೀರಿದಾಗ ಅವರೆಲ್ಲರ ನೋವುಗಳೆಲ್ಲ ಒಟ್ಟಾಗಿ ಇವನಿಗೆ ಗುಳಿಗನ ಹೊಡೆತದ ರೀತಿಯಲ್ಲಿ ಹೊಡೆತ ಬೀಳುತ್ತದೆ. ಹಾಗೆ ಈಗ ಕಾಂತಾರ ಚಿತ್ರದಲ್ಲಿ ಗುಳಿಗ ಒಂದು ಕಡೆ ಕೊನೆಯ ಸೀನಲ್ಲಿ ತನ್ನ ಕತ್ತಿಯನ್ನು ಒಂದು ಸುತ್ತು ತಿರುಗಿಸಿ ಅದನ್ನು ನೆಟ್ಟಿ ಅದನ್ನು ಹೀಗೆ ಒಂದು ಹೇಳ್ತಾರೆ. ಅದರ ಅರ್ಥ ಏನು ಕಾಂತಾರ ಚಿತ್ರದಲ್ಲಿ? ಈಗ ಕಾಂತಾರ ಚಿತ್ರದಲ್ಲಿ ಅವರು ಯಾವ ಕಲ್ಪನೆ ಮಾಡಿಕೊಂಡಿದ್ದಾರೆ ಅನ್ನೋಂಥ ಅವರಿಗೆ ಬಿಟ್ಟದ್ದು. ಈಗ ದೈವಗಳಲ್ಲಿ ಬೇರೆ ಬೇರೆ ಕೈಸನ್ನೆಗಳಿರ್ತವೆ ಒಂದು ವಿಭಾಗದಲ್ಲಿ, ಮತ್ತು ನುಡಿಕಟ್ಟು ಕೊಡುವಂಥ ವಿಭಾಗ ಇರ್ತದೆ. ಅವರ ನುಡಿಕಟ್ಟಿನ ಆಶೆ ಇರ್ತದೆ. ಒಂದು ಸುತ್ತು ಹಾಕಿ ಈ ಭೂಮಿ ನನ್ನದು, ಇದನ್ನು ರಕ್ಷಿಸ್ತೇನೆ ಅಂತ ಹೇಳುವಂಥ ಮಾತಿರ್ಬೋದು.
ಇಲ್ಲಿ ಇಲ್ಲಿ ನಾನು ನ್ಯಾಯವನ್ನೇ ಕೊಡ್ತೇನೆ ಅನ್ನುವಂಥದ್ದು ಇರ್ಬೋದು. ಅದು ಅವರವರ ಕಲ್ಪನೆಗೆ ಬಿಟ್ಟಿರುವಂಥದ್ದು, ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಂತೂ ಕಾಂತಾರದಲ್ಲಿ ಈ ಭೂಮಿ ನನ್ನದು, ಇಲ್ಲಿ ಏನು ಅನ್ಯಾಯ ಆದರೆ ನಾನು ಬಿಡುವುದಿಲ್ಲ ಅನ್ನುವಂಥದ್ದು ಕಲ್ಪನೆ ಕೊಟ್ಟಿರ್ಬೋದು. ಒಳ್ಳೆಯ ಕಲ್ಪನೆಯನ್ನು ಕೊಟ್ಟಿರ್ಬೋದು. ಯಾಕಂತ ಸುತ್ತು ಕತ್ತಿಯಿಂದ ಹೌದು ಹೌದು, ಯಾಕಂತ ಹೇಳಿದರೆ ಅಲ್ಲಿ ಏನಾಗ್ತದೆ, ಅದೊಂದು ಅಪರಾಧ ಅಂತ ಆಗೋದಿಲ್ಲ. ಅದು ಒಬ್ಬನಿಗೆ ಮಾನಸಿಕ ಹಿಂಸೆ ತುಂಬ ಕೊಟ್ಟರೆ, ಸಮಸ್ಯೆ ಮಾಡಿದರೆ, ಆತ ಕಟ್ಟ ಕಡೆಗೆ ಆತ ಏನಾಗ್ತಾನೆ, ಅಷ್ಟು ನೋವನ್ನು ಅನುಭವಿಸಿ ಅಷ್ಟು ಬಲಿಷ್ಠನಾಗ್ತಾನೆ ಅವ, ಮಾನಸಿಕ ಬಲಿಷ್ಠ. ಉದಾಹರಣೆಗೆ ಒಂದು ಬೆಕ್ಕನ್ನೊಂದು ಕಟ್ಟಿ ಹಾಕಿ ಹೊಡೆದರೆ ಅದು ಹುಲಿ ಆಗ್ತದಂತೆ, ಹೊಡೆದವನನ್ನು ಬಿಡುವುದಿಲ್ಲಂತೆ. ಬೆಕ್ಕನ್ನು ಕಟ್ಟಿ ಹಾಕಿ ಹೊಡೆದರೆ ಬಿಡುವುದಿಲ್ಲ, ಎಂಥವನನ್ನು ಸಿಗಿದಾಗ್ತದಂತೆ. ಆ ರೀತಿ ಅದರಲ್ಲಿ ಆ ಚಿತ್ರದ ಒಂದು ಪಾತ್ರಕ್ಕೆ ಅಂತ ಸಮಸ್ಯೆ ಆಗಿದೆ. ಒಳ್ಳೆಯ ಪರಿಕಲ್ಪನೆ ರಿಷಬ್ ಶೆಟ್ಟಿಯವರು. ಯಾಕಂತ ಹೇಳಿದರೆ ಅದಕ್ಕೆ ತುಳುನಾಡಿನ ಶಕ್ತಿಗಳನ್ನು ಟ್ಯಾಲಿ ಮಾಡಿದ್ದಾರೆ. ಅದು ತಪ್ಪು ಅಂತ ಹೇಳೋದಿಲ್ಲ ನಾನು, ಒಳ್ಳೆಯದಿದೆ. ಅದೇ ರೀತಿ ತೋರಿಸಿದ್ದಾರೆ. ಯಾರು ಅನ್ಯಾಯ ಮಾಡ್ತಾನೆ ಅದಕ್ಕೆ ನನ್ನ ಭೂಮಿಯಲ್ಲಿರುವ ತನಕ ನಾನು ಬಿಟ್ಟ ಭೂಮಿಯ ಅದಿದೆ ದೈವ ನಾನು ಬಿಟ್ಟು ಬಿಡೋದಿಲ್ಲ ಅನ್ನುವಂಥ ರಕ್ಷಕ ನಾನು, ಅದಕ್ಕೆ ನಾನು ಬಿಡೋದಿಲ್ಲ, ಯಾರು ಬಿಟ್ಟು ನಾನು ಬಿಡೋದಿಲ್ಲ ಅಂತ ಹೇಳಿರುವುದು ಆಗಿರಬಹುದು. ನಾನು ಹಾಗೆ ಹೇಳಲಿಕ್ಕೆ ಅದರ ಆಶಯ ಅವರಿಗೆ ಬಿಟ್ಟರು ತಪ್ಪಲ್ಲ. ಹೌದು. ಈಗ ಇದೇ ಚಿತ್ರದ ಏನು ಸನ್ನಿವೇಶ ಇತ್ತು ಹಾ. ಅದೇ ರೀತಿಯಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಹ್ಮ್. KL ರಾಹುಲ್ ತನ್ನ ಬ್ಯಾಟ್ ಅನ್ನ ತಿರುಗಿಸಿ ನೆಟ್ಟಿ ಅದೇ ತರ ಒಂದು ಸನ್ನಿವೇಶ ನಟನೆಯನ್ನು ಮಾಡಿದ್ದಾನೆ. ಅದು ಯಾವ ರೀತಿ ಇರಬಹುದು? ನೋಡಿ, ಕಾಂತಾರ ಚಲನಚಿತ್ರವನ್ನು ತುಂಬ ಮಂದಿ ಪ್ರೀತಿಸಿದ್ದಾರೆ, ಕೋಟ್ಯಾಂತರ ಜನರು ಪ್ರೀತಿಸಿದ್ದಾರೆ. ಅದು ತಪ್ಪಲ್ಲ, ಅದು ಸರಿ. ರಾಹುಲ್ ನಮ್ಮವನೇ, ತುಳುನಾಡಿನವನೇ. ಅವನ ತಾಯಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರ್ ಆಗಿದ್ದವರು. ಆ ದೈವಗಳ ನೆರಳಲ್ಲೇ ಬದುಕಿದ ಮಗು ಅದು, ಆಯಿತಾ. ಹಾಗಿರುವಾಗ ಅವನ ಉತ್ಸಾಹದ ಸಂದರ್ಭದಲ್ಲಿ ಅವನ ಮನಸ್ಸಲ್ಲಿ ಗಟ್ಟಿ ಕುಳಿತಿರಬೇಕು ಇಲ್ಲಿನ ದೇವರ ನಂಬಿಕೆ. ಏನಾದರೂ ಮಾಡಿ ನಾನು ನನ್ನ ತಂಡವನ್ನು ಉಳಿಸಬೇಕು. ಇದು ನನ್ನ ತಂಡ ಅಂತ ಹೇಳಿದರೆ ನನ್ನ ಮನೆ ಇದ್ದ ಹಾಗೆ, ನನ್ನ ಮನೆ ಅಂತೇಳಿ ನನಗೆ ನನ್ನ ದೇಶ ಇದ್ದ ಹಾಗೆ. ಮೈದಾನ ಇದು ನಾನು ಆಡಿ ಬೆಳೆದ ಮೈದಾನ. ಇಲ್ಲಿ ನಾನು ಸೋಲ್ಬಾರ್ದು ಅನ್ನೋಂಥ ಗಟ್ಟಿ ನಿರ್ಧಾರ ಇರುವಾಗ, ಆ ನಿರ್ಧಾರ ಮಾಡುವಾಗ ಏನಾಗ್ತದೆ, ಇದರ ಪ್ರೇರಣೆಯಿಂದ, ದೈವಗಳ ಪ್ರೇರಣೆಯಿಂದ ಅದರ ಮೇಲೆ ಅವರಿಗೆ ಕೆಲವ್ರಿಗೂ, ಈಗ ದೈವಾರಾಧನೆ ಮಾಡುವವರಿಗೂ ಕೂಡ ದೈವಾರಾಧನೆ ಹತ್ತಿರ ಹೋಗಿ ನೋಡಿರೋದಿಲ್ಲ. ಈ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡುವಾಗ ಆಮೇಲೆ ದೈವಾರಾಧನೆ ನೋಡಿರ್ಬೋದು ಬಂದು, ಆವಾಗ ಅದರ ಮೇಲೆ ಬಹಳ ಪ್ರೀತಿ ಹುಟ್ಟಿರ್ಬೋದು. ಅವನಿಗೆ ಏನು ಮಾಡ್ತಾರೆ, ಆ ಗೆದ್ದಂಥ ಉತ್ಸಾಹದಲ್ಲಿ ಅದು ಮಾಡಿದ್ರಲ್ಲಿ ಏನು ಅಪರಾಧ ಇಲ್ಲ, ಅದೇನು ತಪ್ಪು ಮಾಡಿಲ್ಲ. ಆತ ಕೆಲವರು ಬ್ಯಾಟನ್ನು ಎತ್ತಿ ತೋರಿಸ್ತಾರೆ, ಅರ್ಧ ಆದಾಗ ಹೀಗೆ ಮಾಡ್ತಾರೆ, 100 ಹೊಡೆದರೆ ತಿರುಗಿಸ್ತಾರೆ. ಇವೇನು ಮಾಡಿದ ನೋಡಿ, 100 ಹೊಡೆದಾಗ ಎತ್ತಲೇಬೇಕು ಅನ್ನೋಂಥ ಯಾವುದಾದ್ರು ನಿಯಮಾವಳಿ ಅದರಲ್ಲಿ ಉಂಟಾ? ಇದು ಇವರು ಮಾಡಿಕೊಂಡಿರುವಂಥದ್ದಲ್ವಾ. ಆದ್ದರಿಂದ ಕೆಲವರು ಕಬಡ್ಡಿ ಹೋಗೋ ಭೂಮಿಯನ್ನು ನಮಸ್ಕರಿಸಿ ಕಬಡ್ಡಿ ಆಡ್ತಾರೆ. ಭೂಮಿಯನ್ನು ನಮಸ್ಕರಿಸದೆ ಕಬಡ್ಡಿ ಆಡಿದ್ರೆ ಕಬಡ್ಡಿ ಆಗ್ತದೆ. ಅವನ ಪ್ರೀತಿ, ನಾನು ಭೂಮಿ ಸಾಕ್ಷಿಯಾಗಿ ನಾನು ಇದರಲ್ಲಿ ಆಟ ಆಡಿ ನಾನು ಗೆಲ್ಲಬೇಕು ಅನ್ನೋಂಥ ನಂಬಿಕೆ. ಆ ನಂಬಿಕೆ ಅವನಿಗೆ ಗೆಲುವನ್ನು ತಂದು ಕೊಡ್ಬೋದು. ನಂಬಿಕೆ ಅದು ತಪ್ಪಿಯವನಿಗೆ ಸೋಲು ಬರ್ಬೋದು. ಸೋಲು ಗೆಲುವು ನಿಶ್ಚಯ ಮಾಡಲಿಕ್ಕೆ ಇವರಲ್ಲ. ರಾಹುಲ್ ಈ ನೆಲದ ಮಗು, ಗೆದ್ದಿದ್ದಾನೆ, ಗೆಲ್ಲಿಸಿದ್ದಾನೆ. ಇದನ್ನು ಹೇಳುವ, ಗೆಲ್ಲಿಸಿದ್ದಾನೆ ತಂಡವನ್ನು. ಆದ್ದರಿಂದ ಕಾಂತಾರದ ಮೇಲೆ ಪ್ರೀತಿ, ಕಾಂತಾರದ ಚಲನಚಿತ್ರದ ಮೇಲೆ ತುಂಬ ಪ್ರೀತಿ, ಆ ದೈವಗಳ ಮೇಲೆ ನಂಬಿಕೆ ಅವನಿಗಿದ್ದರಿಂದ ಆ ಸನ್ನಿವೇಶವನ್ನು ಹೇಳಿರ್ಬೋದು. ಅದೇನು ತಪ್ಪು ಅಲ್ಲ, ಕಾಂತಾರದಲ್ಲಿ ಇದು ಮಾಡಿದ್ದು ತಪ್ಪು ಅಲ್ಲ. ಏನು, ಅದೊಂದು ಚಲನಚಿತ್ರದೊಂದು ನಟನೆ. ಆದ್ದರಿಂದ ಅದು ಏನು ತಪ್ಪಲ್ಲ. ಆ ರಾಹುಲ್ನ ಆ ಭಾವನೆಗಳಿಗೆ, ಈ ನೆಲದ ಭಾವನೆಗಳನ್ನು ನಾವು ಗೌರವಿಸಬೇಕು. ಯಾಕಂದರೆ ಅವನಿಗೆ ಅಲ್ಲಿ ಕೂಡ ತನ್ನ ನೆಲದ ಪ್ರೀತಿಯನ್ನು ಪ್ರಕಟ ಮಾಡಿದ್ದಾನಲ್ಲ, ಅವ ಪುನಃ ಹೇಳ್ಕೊಂಡಿದ್ದಾನಂತೆ. ಹೌದು, ಹೇಳ್ಕೊಂಡಿದ್ದಾನಂತೆ. ಹೌದು, ಅದು ಹೇಳುವಾಗ ನಮಗೂ ರೋಮಾಂಚನ ಆಗುತ್ತೆ ನಮಗೂ. ಯಾಕಂದರೆ ಈ ಮಣ್ಣಿನ ಮೇಲೆ ಯಾರಿಗೆ ವ್ಯಾಮೋಹಕ್ಕಿಂತ ಪ್ರೀತಿ ಇಟ್ಕೊಳ್ತಾನೆ ನೋಡಿ, ಅದು ದೊಡ್ಡ ಗುಣ ಅವನು ಬೆಳೆಯಬೇಕು. ಯಾಕಂತೇಳಿದ್ರೆ ಅಂಥವರೆಲ್ಲ ಬೆಳೆಯಬೇಕು, ಈ ದೇಶಕ್ಕೆ ಕೊಡುಗೆ ಕೊಡಬೇಕು. ಬೇರೆ ಬೇರೆ ರೀತಿಯಲ್ಲಿ ದೇಶವನ್ನು ರಕ್ಷಿಸುವವರು ಇರ್ತಾರೆ. ಒಂದು ಯುದ್ಧ ಮಾಡಿ ದೇಶಕ್ಕೋಸ್ಕರ ರಕ್ಷಿಸುವವರಿದ್ದಾರೆ, ರೈತರಾಗಿ ರಾಷ್ಟ್ರವನ್ನು ಸಂರಕ್ಷಣೆ, ಇವು ಸ್ವಚ್ಛತೆಯ ಆಧಾರದಲ್ಲಿ ಅವರವರ ಕರ್ತವ್ಯದಲ್ಲಿ ಯಾವ ರೀತಿ ಈ ನೆಲವನ್ನು ಸ್ಮರಿಸ್ತಾರೆ.
ಧನ್ಯವಾದ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.